ನಮಸ್ಕಾರ ಗುರು, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಟೈಟಲ್ ಮತ್ತು ತಮ್ನೇಲ್ ನೋಡಿಬಿಟ್ಟು ಇವತ್ತು ಏನು ಸ್ಪೆಷಲ್ ಅಂತ. ಎಸ್, ಇವತ್ತು ನಮ್ಮ ಹತ್ರ ಇದೆ ಅಪಾಚಿ RTX 300. ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೆ ಒಂದು ಒಳ್ಳೆ ಹೈಪ್ ಇರೋ ಗಾಡಿನ ತೋರಿಸ್ತೀನಿ ಅಂತ. ಸೊ ಇದೆ ಆ ಗಾಡಿ. ಲುಕ್ಸ್ ಹೆಂಗಿದೆ ನೋಡು ಗುರು, ಸೂಪರ್ ಅಲ್ಲ? ಒಳ್ಳೆ 600-800cc ಗಾಡಿ ಕಣಂಗೆ ಕಾಣುತ್ತೆ. ಸೊ ಸ್ಪೆಸಿಫಿಕೇಷನ್ ಅಂತ ಬಂದರೆ 300cc ಲಿಕ್ವಿಡ್ ಕೂಲ್ಡ್ ಇಂಜಿನ್ನು, 36 ಹಾರ್ಸ್ ಪವರು, 28 Nm ಟಾರ್ಕ್ ಬರುತ್ತೆ. ಸೊ ಫ್ರಂಟ್ 110 ಸೆಕ್ಷನ್ನು, ಹಿಂದೆ 150 ಸೆಕ್ಷನ್ ಟೈರ್ಸು. ಸೊ ಇದು ಡ್ಯುವೆಲ್ ಬ್ಯಾರಲ್ ಎಕ್ಸಾಸ್ಟಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ 2 ತೂತು ಕೊಟ್ಟವ್ರೆ ಆ ಥರ ಅಂದ್ಕೊಬೋದು. ಸೊ ಮುಂದೆ LED ಲೈಟ್ಸ್. ಸೊ ಇದು ನೋಡ್ಬೋದು, ಇಲ್ಲಿ DRLs ಇದೆ ಮತ್ತು ಪ್ರೊಜೆಕ್ಟರ್ ಲ್ಯಾಂಪ್ಸ್ ಇಲ್ಲ, LED ಲ್ಯಾಂಪ್ಸು. ಸೊ ಥ್ರೋ ಮಾತ್ರ ಸೂಪರಾಗಿದೆ ಗುರು. ಇಲ್ಲಿ ನೋಡ್ಬೋದು, ಇದು DRLಸು, ಆಮೇಲೆ LED ಲೈಟ್ ಇದು. ಸೊ ಥ್ರೋ ಮಾತ್ರ ಸೂಪರಾಗಿ ಕೊಟ್ಟಿದ್ದಾರೆ. ಕಂಪೇರ್ ಟು ಟ್ರಯಂಫ್ ಇದು ತುಂಬ ಚೆನ್ನಾಗಿದೆ ಥ್ರೋ ಎಲ್ಲ. ಸೊ ಫ್ರಂಟ್ 330 mm ಡಿಸ್ಕು, ರಿಯರ್ 240 mm ಡಿಸ್ಕ್ ಅನಿಸುತ್ತೆ. ಸೊ 2 ಡುವಲ್ ಚಾನಲ್ ABS ಇದು. ಸೊ ಇದು ಬಂದ್ಬಿಟ್ಟು ಬೇಸ್ ವೇರಿಯಂಟು. ಸೊ ನಿಮಗೆ ಕ್ವಿಕ್ ಶಿಫ್ಟರ್ ಎಲ್ಲ ಬರೋಲ್ಲ. ಸೊ ಕ್ರೂಸ್ ಕಂಟ್ರೋಲು ಬೇಸ್ ವೇರಿಯಂಟಿಂದನೇ ಕೊಟ್ಟಿದ್ದಾರೆ ಗುರು TVS ಅವರು. ಸೂಪರ್ ಸಖತ್ತಾಗಿದೆ. ಆಮೇಲೆ ಈ ಗಾಡಿ ಬಂದುಬಿಟ್ಟು ನಂದಲ್ಲ, ನಮ್ಮ ಫ್ರೆಂಡ್ ಹೇಮಂತ್ ಬ್ರೋದು. ಥ್ಯಾಂಕ್ ಯು ಬ್ರೋ, ಗಾಡಿ ರಿವ್ಯೂ ಮಾಡೋಕ್ಕೆ ಕೊಟ್ಟಿದ್ದಕ್ಕೆ. ಸೊ ಸ್ವೀಟ್ ಆಫ್ ಯು. ಟ್ಯಾಂಕ್ ಹೆಚ್ಚಿನ ಯೂಸಬಲ್ ಕ್ಲಚ್ ಲಿವರ್ಸ್ ಬರುತ್ತೆ, ಕಾಣಿಸ್ತಾ ಇದೆಯಾ? ಹಾಂ. ಸೊ ಆಮೇಲೆ ಬ್ರೇಕ್ ಕೂಡ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ನೀವೇನಾದರೂ ಟಾಪ್ ವೇರಿಯಂಟ್ ಹೋದರೆ ಇಲ್ಲಿ ಪ್ರೀಲೋಡ್ ಮತ್ತು ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಬೋದು. ಇಲ್ಲ ಗುರು, ರಿಯರ್ ಕೂಡ ಅಡ್ಜಸ್ಟಬಲ್ ಕಾಣಿಸಲ್ಲ ನನಗೆ. ನೋಡ್ತೀನಿ, ನೋಡಿಬಿಟ್ಟು ಹಾಕ್ತೀನಿ, ಕೆಳಗಡೆ ಕ್ಯಾಪ್ಷನ್ ಹಾಕ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದ್ರದ್ದು ಡ್ಯಾಶ್ ಗುರು. ಇದರಲ್ಲಿ ಏನೇನು ಫೀಚರ್ ಹಾಕಬೇಕು ಎಲ್ಲ ಹಾಕ್ಬಿಟ್ಟಿದ್ದಾನೆ TVS ಅವನು, ಏನು ಮಿಸ್ಸೇ ಮಾಡಿಲ್ಲ. ಆಮೇಲೆ ಹೀಗೆ ನೀವು ನಾರ್ಮಲಾಗಿ ಗಾಡಿ ನೋಡ್ತಾ ಇದ್ದರೆ ಒಂದು ಪಕ್ಕ ಒಂದು 600-700cc ಗಾಡಿ ನೋಡ್ದಂಗೆ ಆಗುತ್ತೆ. ಸಿಕ್ಕಾಪಟ್ಟೆ ಬಲ್ಕ್ ಇದೆ. ಸೊ ಈ ಟ್ಯಾಂಕ್ ಎಲ್ಲ ಬಂದುಬಿಟ್ಟು ನನಗೆ ಎಸ್ಪೆಷಲಿ ಏನು ಅನಿಸ್ತು ಅಂದರೆ ಅನ್ನೆಸೆಸರಿ ಬಲ್ಕ್ ಅಂತ ಅನಿಸ್ತು. ಇನ್ನೂ ಲೀನಾಗಿ ಕೊಡ್ಬೋದಿತ್ತು, ಬಟ್ ಗಾಡಿ ಮಾತ್ರ ಈ ಪ್ರೈಸ್ ರೇಂಜಿಗೆ ಬೊಂಬಾಟು, ಅದ್ರ ಬಗ್ಗೆ ಬೇರೆ ಮಾತೇ ಇಲ್ಲ. ಏನಂದರೆ ಓಡಿಸುವಾಗ ಇಲ್ಲಿ ಸ್ವಲ್ಪ ಕಾಲುಗಳು ಸ್ಲೈಡ್ ಆಗುತ್ತೆ. ಸೊ ಇಲ್ಲಿ ಕಾಲುಗಳು ಸ್ಲೈಡ್ ಆಗುತ್ತೆ. ಸೊ ಅಲ್ಲಿ ಟ್ಯಾಂಕ್ ಸ್ಲ್ಯಾಪರ್ ಏನಾರು ಹಾಕ್ಸ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ಟ್ಯಾಂಕ್ ನೋಡೋಕ್ಕೆ ದೊಡ್ಡದಾಗಿ ಕಾಣಿಸ್ತಿದೆ, ಬಟ್ ಕೆಪಾಸಿಟಿ ಬಂದುಬಿಟ್ಟು 12 ಲೀಟರು 12.5 ಲೀಟರ್ ಅಷ್ಟೇ ಬರುತ್ತೆ. ಸೊ ದಟ್ ಈಸ್ ನಾಟ್ ಎನಫ್. ಆನ್ ಆ್ಯನ್ ಆವ್ರೇಜ್ ನೀವೇನಾದರೂ ಫುಲ್ ಟ್ಯಾಂಕ್ ಮಾಡಿಸಿದ್ರೆ 300-350 ಬರ್ಬೋದು ಕರೆಕ್ಟಾಗಿ ಓಡಿಸಿದ್ರೆ. ಡಿಪೆಂಡ್ಸ್ ಆನ್ ದ ನಿಮ್ಮದು ರೈಡಿಂಗ್ ಸ್ಟೈಲು. ಸೊ ಇವಾಗ ಇಲ್ಲಿ ನೋಡ್ಬೋದು, ಡ್ಯಾಶ್ ಮಾತ್ರ ಅದ್ರ ಸೂಪರಾಗಿದೆ ಗುರು, ನಿಜವಾಗ್ಲೂ ಕ್ರೇಜಿ. ಎಷ್ಟು ಸ್ಮೂತಾಗಿ ಕೊಟ್ಟಿದ್ದಾನೆ ಅಂದರೆ. ಸೊ ಇಲ್ಲಿಂದ ಆಪ್ರೇಟ್ ಮಾಡ್ಬೇಕು ನೀವು. ಇಲ್ಲಿ ಮೆನು ಇರುತ್ತೆ, ಅಪ್ಪು ಡೌನು ಬ್ಯಾಕ್, ಆಮೇಲೆ ಎಂಟರು, ಇದು ಕ್ರೂಸ್ ಕಂಟ್ರೋಲ್ ಸ್ವಿಚ್ಚು, ಆಮೇಲೆ ಇದು ಹಜಾರ್ಡು, ಇಂಡಿಕೇಟರ್ಸ್ ಆನ್. ಸೊ ನೆಕ್ಸ್ಟಿಗೆ ಮೆನುಗೆ ಹೋಗೋಣ. ಸೊ ನಿಮಗೆ 4 ರೈಡ್ ಮೋಡ್ ಸಿಗುತ್ತೆ ಇದರಲ್ಲಿ, ಅರ್ಬನ್ನು, ಆಮೇಲೆ ರೈನು, ಟೂರ್ ಮತ್ತು ರ್ಯಾಲಿ ಅಂತ. ಸೊ ಫಸ್ಟ್ 2 ಮೋಡಲ್ಲಿ ನಿಮಗೆ ಗಾಡಿ ತುಂಬ ಸಪ್ಪೆ ಅನಿಸ್ಬಿಡುತ್ತೆ. ಏನು ಅಷ್ಟೊಂದು ಏನಂತಾರೆ, ಪವರ್ ಡೆಲಿವರಿ ಅಷ್ಟೊಂದು ಚೆನ್ನಾಗಿಲ್ಲ ಫಸ್ಟ್ 2 ಮೋಡಲ್ಲಿ. ನೆಕ್ಸ್ಟ್ 2 ಮೋಡಲ್ಲಿ ಏನಾಗುತ್ತೆ ಅಂದರೆ ಟೂರಿಂದ ಚೆನ್ನಾಗಿದೆ ಗುರು. ಟೂರ್ ಮತ್ತು ರ್ಯಾಲಿಯಿಂದ ಸೂಪರಾಗಿದೆ, ಒಳ್ಳೆ ಪವರ್ ಇದೆ. ರ್ಯಾಲಿಲಿ ಏನಾಗುತ್ತೆ ಅಂದರೆ ರಿಯರ್ ABS ಆಫ್ ಆಗುತ್ತೆ, ಟೂರಲ್ಲಿ ಎಲ್ಲದೂ ಇರುತ್ತೆ. ಆಮೇಲೆ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲು ಅದೆಲ್ಲ ಆಫ್ ಮಾಡ್ಕೊಬೋದು. ಸೊ ನೀವು ಇದಕ್ಕಿಂತ ನೆಕ್ಸ್ಟ್ ವೇರಿಯಂಟ್ಗೆ ಹೋದರೆ ನಿಮಗೆ ಕ್ರೂಸ್ ಕಂಟ್ರೋಲೆಲ್ಲ ಸಿಗುತ್ತೆ. ಓಕೆ, ಹಿಂದೆ ಬರೋಣ. ಇವಾಗ ಅರ್ಬನ್ ಮೋಡ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಟ್ರಿಪ್ ಡೀಟೇಲ್ಸ್ ಕಾಣಿಸ್ತದ. ಟ್ರಿಪ್ ಡೀಟೇಲ್ಸಲ್ಲಿ ಡೇ ಟ್ರಿಪ್ ಮೀಟರು, ಟ್ರಿಪ್ A, ಟ್ರಿಪ್ B, ಟ್ರಿಪ್ C 3 ಟ್ರಿಪ್ ಬರುತ್ತೆ. ನೆಕ್ಸ್ಟು ವೆಹಿಕಲ್ ಕಂಟ್ರೋಲು. ಸೊ ವೆಹಿಕಲ್ ಕಂಟ್ರೋಲಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಮತ್ತು ಆಫ್ ಮಾಡ್ಕೊಬೋದು. ಕ್ವಿಕ್ ಶಿಫ್ಟರಿಗೆ ಇಲ್ಲಿದೆ, ಬಟ್ ಡಿಸೇಬಲ್ ಆಗಿದೆ, ನೋಡ್ಬೋದು ನೀವು. ನೆಕ್ಸ್ಟು ಮೈ ವೆಹಿಕಲ್
ಸೊ ಇದರಲ್ಲಿ ಸರ್ವೀಸು, ಪರ್ಫಾರ್ಮೆನ್ಸ್ ರೆಕಾರ್ಡು, ಆಮೇಲೆ ಮೈ ಅಪಾಚೆ ಅದೆಲ್ಲ ಕಾಣಿಸುತ್ತೆ. ನೆಕ್ಸ್ಟು ಡಿಸ್ಪ್ಲೇ ಸೆಟಪ್, ನೀವು ಬೇಕಾದ್ರೆ ಕಸ್ಟಮ್ ವಿಜೆಟ್ಸ್ ಎಲ್ಲ ಹಾಕ್ಕೊಬೋದು ಇದರಲ್ಲಿ. ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವಿಜೆಟ್, ಓಡೋಮೀಟರು. ಸೂಪರಾಗಿದೆ ಗುರು. ಈ ಪ್ರೈಸ್ ರೇಂಜಿಗೆ ಯಾರು ಇಷ್ಟೆಲ್ಲ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಟಿ ವಿ ಎಸ್ ಹ್ಯಾಟ್ಸ್ ಆಫ್ ಟು ಯು, ಸೂಪರಾಗಿದೆ. ಅದ್ರ ಬಗ್ಗೆ ಬೇರೆ ಮಾತೇ ಇಲ್ಲ. ನೆಕ್ಸ್ಟ್ ಡಿಸ್ಪ್ಲೇ ಥೀಮು ಆಟೋ ಇಟ್ಟಿದ್ದೀವಿ ಇವಾಗ. ಸೊ ಈಗ ಏನಾದ್ರು ಕತ್ಲಾದರೆ ಆಟೋಮೆಟಿಕಲಿ ಡಾರ್ಕ್ ಆಗುತ್ತೆ. ನೆಕ್ಸ್ಟು ಹೈ ಸ್ಪೀಡ್ ಅಲರ್ಟ್ ಎಲ್ಲ ಇದೆ ಗುರು. ಕಾರಲ್ಲಿದೆ, ನಮ್ಮ ಕಾರಲ್ಲಿದೆ ಆ್ಯಕ್ಚುಲಿ ಹೈ ಸ್ಪೀಡ್ ಅಲರ್ಟ್ ಎಲ್ಲ. ಬಟ್ ಇದರಲ್ಲಿ ಜಸ್ಟ್ ಇಲ್ಲಿ ಅಲರ್ಟ್ ಬರುತ್ತೆ, ಒಂದು ಅಲರ್ಟ್ ಬರುತ್ತೆ ಇಲ್ಲಿ, ಹೈ ಸ್ಪೀಡ್ ಅಂತ ಹೇಳ್ಬಿಟ್ಟು ನಾವು ಸೆಟ್ ಮಾಡ್ಕೊಬೋದು ಎಷ್ಟು ಕಿಲೋಮೀಟ್ರಿಗೆ ಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಕ್ಲಾಕ್ಸ್ ಸೆಟ್ಟಿಂಗು ಅದೆಲ್ಲ ಬರುತ್ತೆ. ಅದು ಬಿಟ್ಟರೆ ಮತ್ತೇನೂ ಇಲ್ಲ ಇದರಲ್ಲಿ. ನೆಕ್ಸ್ಟು ರೈಡ್ ಮೋಡು, ಟ್ರಿಪ್ ಡೀಟೇಲ್ಸು, ವೆಹಿಕಲ್ ಕಂಟ್ರೋಲು ಅಷ್ಟೇ. ನನಗೆ ಸ್ಪೆಷಲಿ ಏನನ್ನಿಸ್ತು ಅಂದರೆ ಈ ಗಾಡಿ ವರ್ತಿದೆ ಗುರು ಈ ಪ್ರೈಸಿಗೆ ನಿಜವಾಗ್ಲೂ. ಸೊ ಆಮೇಲೆ ಮೈಲೇಜ್ ವಿಚಾರಕ್ಕೆ ಬಂದರೆ, ಇಲ್ಲಿ ನೆನ್ನೆ ನಾನು ಫುಲ್ಲು ಇವಾಗ ಒಂದು 2-3 ಡೇಸಿಂದ ನಾನು ಟ್ರಾಫಿಕಲ್ಲೇ ಓಡಿಸ್ತಾ ಇರೋದು. ಸೊ ಇದು ಆ್ಯಾವ್ರೇಜ್ ನನಗೆ 25 ಬರ್ತದೆ. ಮೊನ್ನೆ ನಮ್ಮ ಅಣ್ಣ ಎಲ್ಲ ತೊಗೊಂಡೋಗಿದ್ರು, ಅವಾಗ ನಾನು ಇಲ್ಲಿ 35-38 ಎಲ್ಲ ತೋರಿಸ್ತಿತ್ತು. ನೀವೇನಾದ್ರು ಪ್ರಾಪರಾಗಿ ಒಂದು 80-100 ಕ್ರೂಸ್ ಮಾಡಿದ್ರೆ ಆರಾಮಾಗಿ ಕೊಡುತ್ತೆ. 35ಗೆ ಏನು ಮೋಸ ಇಲ್ಲ. ನೋಡ್ಬೋದು ಇಲ್ಲಿ ಆ್ಯಾವ್ರೇಜ್ ಫ್ಯೂಯಲ್ ಎಕಾನಮಿ ಇಷ್ಟಿದೆ. ಆಮೇಲೆ ರೇಂಜ್ ಬಂದ್ಬಿಟ್ಟು ರೇಂಜ್ ತೋರಿಸುತ್ತೆ. ಇವಾಗ ಕರೆಂಟ್ಲಿ ಒಂದು ಹಾಫ್ ಟ್ಯಾಂಕ್ ಇರ್ಬೋದು. ಸೊ 138 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಆಮೇಲೆ ನಾರ್ಮಲಾಗಿ ಓಡೋ ಇಲ್ಲಿ ಕೂಲು ಎಲ್ಲ. ಆಮೇಲೆ ಒಂದು ಫಾಲ್ಟ್ ಅದು ನಂಗೆ ಸೆನ್ಸರ್ ಇಶ್ಯೂನ ಗೊತ್ತಾಗ್ತಿಲ್ಲ. ಏನಂದರೆ ಈ ಗಾಡಿ ಹೀಟ್ ಆಗಿರುತ್ತಲ್ಲ, ಹೀಟ್ ಆದಮೇಲೆ ಆಬ್ವಿಯಸ್ಲಿ ರೇಡಿಯೇಟರ್ ಫ್ಯಾನ್ ಆನ್ ಆಗುತ್ತೆ. ಅದು ಆನ್ ಆಗಿ ಸ್ವಲ್ಪ ಹೊತ್ತು ಹಾಗೆ ಇರುತ್ತೆ. ಕೀ ಎಲ್ಲ ಆಫ್ ಮಾಡಿದ್ರೂ ಇಲ್ಲಿ ಆನಲ್ಲೇ ಇರುತ್ತೆ ಅದು ರೇಡಿಯೇಟರ್ ಫ್ಯಾನು. ಸೊ ಫ್ಯಾನ್ ಆನ್ ಆದಾಗೂ ಇಲ್ಲಿ ನಿಮಗೆ ಡಿಸ್ಪ್ಲೇ ಮೀಟ್ರಲ್ಲಿ ಫ್ಯಾನ್ ಚಿತ್ರ ಬರುತ್ತೆ, ಈ ರೇಡಿಯೇಟರ್ ಫ್ಯಾನು. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೇನ್ ಇದರಲ್ಲಿ ನೀವು ಟಾಪ್ ಎಂಡೆಲ್ಲ ಹೋದರೆ ಅಡ್ಯಾಪ್ಟಿವ್ ಹೆಡ್ಲೈಟ್ಸ್ ಎಲ್ಲ ಇದೆ ಗುರು. ಲೈಟ್ಸ್ ಮಾತ್ರ ಬೊಂಬಾಟಾಗಿ ಕೊಟ್ಟಿದ್ದಾರೆ. ಟಿ ವಿ ಎಸ್ ನೋಡ್ಬೋದು ಇಲ್ಲಿ. ಲುಕ್ಸು ಮಾತ್ರ ಸೂಪರ್ ಗುರು. ಇಲ್ಲೊಂದು ಟಿ ವಿ ಎಸ್ ಲೋಗೋ ಇದೆ. ಆಮೇಲೆ ಇಲ್ಲಿ ಅಪಾಚಿ RTX ಅಂತ ಇಲ್ಲೊಂದು ಸತಿ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲೆಲ್ಲ ನೋಡ್ದಂಗಿತ್ತಪ್ಪ ನೆನ್ನೆ, ಇಲ್ಲ ಇಲ್ಲಿ 300 ಅಂತ ಕೊಟ್ಟಿದ್ದಾರೆ. ಆಮೇಲೆ ಹಿಂದೆ ಟೈಲ್ ಲೈಟ್ ಕೂಡ ಅಷ್ಟೇ ಸೂಪರಾಗಿದೆ. ಇದು ಬಂದುಬಿಟ್ಟು ನನಗೆ ಪರ್ಸ್ನಲಿ ಅನಿಸಿದ್ದು, ಬಟ್ ಇಟ್ಸ್ ನಾಟ್ ಕರೆಕ್ಟ್. BMW G ಇದೆಯಲ್ಲ, G310, ಅದರದ್ದು ಟೈಲ್ ಲ್ಯಾಂಪ್ ಸೇಮ್ ಹಿಂಗೆ ಹಿಂದೆಯಿಂದ ಕಾಣಿಸುತ್ತೆ, ಟೈಲ್ ಲ್ಯಾಂಪ್ ಮತ್ತು ಇಂಡಿಕೇಟರ್. ಸೊ ಅದನ್ನೇ ಎತ್ಕಿಟ್ಬಿಟ್ಟವರೋ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ಗುರು. ಲುಕ್ಸ್ ಎಲ್ಲ ಒಳ್ಳೆ ದೊಡ್ಡ ಗಾಡಿ ಕಾಣುತ್ತೆ. ಸೊ ಇದು ಬಂದುಬಿಟ್ಟು RTX ಅಂದರೆ ರ್ಯಾಲಿ ಟೂರ್ ಎಕ್ಸ್ಟ್ರೀಮ್ ಅಂತ ಹೇಳ್ಬಿಟ್ಟು ಫುಲ್ ಫಾರ್ಮು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇದ್ರದ್ದು ರೈಡ್ ವೀಡಿಯೋ ತೋರಿಸ್ತೀನಿ. ಅದರಲ್ಲಿ ಗಿಯರ್ ಟು ಗಿಯರ್ ಎಲ್ಲನೂ ಚೆಕ್ ಮಾಡೋಣ, ಓಕೆನಾ? ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್, ಬಾಯ್.